ಹೆಸರು ಮಂಜುಳಾ ಅಂತ. ಅನಿಕಾ ಅನ್ನೋಳು ನನ್ನ ಮಗನ ಫ್ರೆಂಡು. ಅವನ ಮೂಲಕ ಮನೆಗೆ ಬಂದಳು. ಮನೆಗೆ ಬಂದು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡಿ, ನನಗೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತೆಲ್ಲ ದುಡ್ಡೆಲ್ಲ ಈಸ್ಕೊಂಡ್ಳು. 40 ದಿವಸ ಊಟನೂ ಕೊಟ್ಟೆ ಅವಳಿಗೆ. ಎಷ್ಟು ಈಸ್ಕೊಂಡ್ಲು? 1.5 ಲಕ್ಷ ದುಡ್ಡು ಕೊಟ್ಟಿದ್ದೆ. ಏನೋ ಎಕ್ಸಾಮ್ ಕಟ್ಟಬೇಕು, ಆ ಎಕ್ಸಾಮ್ ಕಟ್ಟಿ ಓದಿ ಇದು ಮಾಡಿದ್ರೆ 10 ದಿನದಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ಲು. ಇವಾಗ ಯಾವುದೂ ಇಲ್ಲ. ಕೇಳಕ್ಕೆ ಹೋದ್ರೆ ಮನೆ ಹೋದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ, ನಿನ್ನ ಹೆಸರು ಬರ್ದಿಕ್ಕಿ ಸಾಯ್ತೀನಿ ಅಂತಾಳೆ. ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನು 1.5 ಲಕ್ಷ ಒಂದೇ ಸತಿ ಕೊಟ್ರ? ಆವಾಗ ಕೊಟ್ರ? ಆವಾಗ ಕೊಟ್ಟಿದ್ದು. ಹೌದಾ? ಯಾವ ಇದ್ರ ಮೇಲೆ ಕೊಟ್ರೆ ಅವ್ರಿಗೆ? ಬೇಸಿಕಲ್ಲಿ ಏನೋ ತಂದೆ ತಾಯಿ ಇಲ್ಲ ಅಂತ ಬಂದು ಹತ್ಕೊಂಡ್ಲು. ಈ ಎಕ್ಸಾಮ್ ಬರೆದ್ರೆ ನನಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಕೊಂಡ್ಲು. ಚೆನ್ನಾಗಿ ಬಾಳಿ ಬದುಕಿದವಳು. ಏನೋ ಆ ಥರ ಅನ್ಕೊಂಡು ನಾನು ಮಗಳಲ್ವಾ ಅನ್ಕೊಂಡು ನನ್ನ ಮಗಳ ಥರ ಅನ್ಕೊಂಡು ಹೆಲ್ಪ್ ಮಾಡಿದೆ. ನನಗೆ ಗೊತ್ತಿಲ್ದಂಗೆ ನನ್ನ ಮಗನಿಗೂ ಇದೇ ಥರ ಮೋಸ ಮಾಡಿದ್ದಾಳೆ. ನನ್ನ ಮಗ ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಅವ್ರಿಗೆ ಎಷ್ಟು ಮಾಡಿದ್ದಾರೆ? ಅವನಿಗೊಂದು 2.5 ಲಕ್ಷದವರೆಗೂ ಅವನಿಗೆ ಮೋಸ ಮಾಡಿದ್ದ. ಟೋಟಲ್ ನಿಮ್ಮಿಬ್ಬರಿಗೂ ಸೇರಿ ಎಷ್ಟು ಮಾಡಿದ್ದಾಳೆ? ಎಲ್ಲ ಒಂದು 4 ಲಕ್ಷ ಚಿಲ್ಲರೆವರೆಗೂ ಬರಬೇಕು, 4-5 ಲಕ್ಷದವರೆಗೂ ಬರಬೇಕು. ಹೌದಾ? ಕೇಳಕ್ ಹೋದ್ರೆ ಏನಂತಾಳೆ? ಕೇಳಕ್ ಹೋದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ. ಆಮೇಲೆ ಹೌದಾ? ಹೌದು. ಓಕೆ, 1 2 3 ಸ್ಟಾರ್ಟ್. ನನ್ನ ಹೆಸರು ದೀಪಕ್ ರವೀಂದ್ರ ಅಂತ. ನಂಗೆ ಅನಿಕಾ ಅವ್ರ ಕಡೆಯಿಂದ ಮೋಸ ಆಗಿದೆ ಸರ್. ಸೊ ಅದರಿಂದ ಏನು ಮೋಸ ಆಗಿದೆಯಪ್ಪ? ನಾನು ದುಡ್ಡು ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ ಅವರು. ಎಷ್ಟು ಕೊಡ್ಬೇಕು ಅವರು? 2.5 ಲಕ್ಷ ಸರ್. 2.5 ಲಕ್ಷ ಏನು ಕೊಟ್ಟೆ ನೀನು? ಸರ್ ಸಹಾಯ ಬೇಕಾಗಿದೆ ಅಂತ ಮಾಡಿದೆ. ಸಹಾಯ ಏನು ಸಹಾಯ? ಯಾವ ಥರ ಕೊಟ್ಟೆ ನೀನು? ಎಲ್ಲ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೆ. ಅದಕ್ಕೆ ಏನು ಯಾವ ಥರ ಕೊಟ್ಟೆ? ಅಪ್ಲಿಕೇಶನ್ ಓಪನ್ ಮಾಡಿ ಆನ್ ಸ್ಪಾಟ್ ಅಲ್ಲಿ ಸಹಾಯ ಮಾಡಿದ್ದೀನಿ. ಹೌದಾ? ಹೌದು. ಎಷ್ಟು? 1.5 ಲಕ್ಷ ಕೊಟ್ಟಿದ್ಯಾ? 1.5 ಲಕ್ಷ. ಮಿಕ್ಕಿದ್ದು ಯಾವ ಥರ ಕೊಟ್ಟಿದ್ಯಾ? ಮಿಕ್ಕಿದೆಲ್ಲ ಲ್ಯಾಪ್ಟಾಪ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡಿದ್ದಾರೆ ಸರ್. ತಗೊಂಡಿದ್ದು. ಈಗ ಕಾಸು ಕಟ್ಟಿದಾರ ಅವರು? ಈಗಿನ ಕಟ್ಟಿಲ್ಲ ಸರ್, ಬರೀ 3 ತಿಂಗಳು ಕಟ್ಟಿದ್ದಾರೆ. ನೀವು ಯಾವ ಥರ ಕೊಟ್ರಿ? ಯಾವ ನಂಬಿಕೆ ಮೇಲೆ ಕೊಟ್ರಿ? ಸರ್ ಫ್ರೆಂಡ್ ಅಂತ ಸರ್, ಟ್ರಸ್ಟ್ ಫ್ರೆಂಡು. ಫ್ರೆಂಡು. ಅವ್ರೇನು ತಂದೆ ತಾಯಿನ ಕೇಳ್ಬಿಟ್ಟು ಕೊಟ್ರಾ? ಇಲ್ಲ ಸರ್. ಅವ್ರ ತಂದೆ ತಾಯಿ ಎಲ್ಲ ಇದ್ದಾರಾ? ಇಲ್ಲ ಸರ್, ತಂದೆ ತಾಯಿ ಯಾರಿಲ್ಲ ಸರ್. ಎಲ್ಲಿ ಅವ್ರ ವಾಸ ಎಲ್ಲಿದ್ದಾರಾ? ಸರ್ ಇದು RR ನಗರ್. RR ನಗರ. ನಿಮಗೂ ಅವ್ರಿಗೆ ಯಾವ ಥರ ಪರಿಚಯ ಆಯಿತು? ಫ್ರೆಂಡ್ ಸರ್, ಜಿಮ್ಗೆ ಬರ್ತಿದ್ರು. ಜಿಮ್ಗೆ ಬರ್ತಾ ಇತ್ತು. ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಸೆಂಟ್ರಲ್ಲಿ ಏನೋ ಫ್ರೆಂಡ್ಶಿಪ್ ಐತಾ? ಬೇರೆ ಏನಾದರೂ? ಏನಿಲ್ಲ ಸರ್, ಬರೀ ಫ್ರೆಂಡ್ಶಿಪ್ ಅಷ್ಟೇ. ಫ್ರೆಂಡ್ಶಿಪ್ ಇತ್ತು. ಈ ಟೋಟಲ್ಲು ಈಗ ಅಮೌಂಟು ಟೋಟಲ್ 2.5 ಲಕ್ಷ ಕಟ್ಟಬೇಕು. 2 ಲಕ್ಷ ಕಟ್ಟಬೇಕು. ಹೌದಾ? ಈಗ 2.5 ಲಕ್ಷ ಕೇಳಕ್ಕೆ ಹೋದ್ರೆ ಏನಂತಾರೆ? ಸರ್ ನಿಮ್ಮ ಜಾಸ್ತಿ ಕೇಳ್ತಿರ್ಬೇಡಿ, ನಾನು ಜಾಸ್ತಿ ಟಾರ್ಚರ್ ಮಾಡಿದ್ರೆ ನಿಮ್ಮ ಹೆಸರು ಬರ್ದಿಟ್ಬಿಟ್ಟು ನಾನು ಸತ್ತೋಯ್ತೀನಿ, ಅವಾಗ ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಹೌದಾ? ನೀವೇನು ಕಂಪ್ಲೇಂಟ್ ಏನಾದ್ರು ಕೊಟ್ರಾ? ಇಲ್ಲ, ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ ಅಲ್ಲಿ 3 ತಿಂಗಳ ಆಮೇಲೆ ಈಸ್ಕೊಡ್ತೀನಿ ಅಂತ ಅದಿದು ಅಕ್ನಾಲಜ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ. ಹೌದಾ? ಈಗ ಯಾರಿಗೆ? ನಮ್ಮ ಅಮ್ಮಂಗೆ ಕೊಟ್ಟಿದ್ದೆ. ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರನೂ ನನಗೆ ಗೊತ್ತಿದ್ದಾರಂಗೆ ದುಡ್ಡು ಇಸ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ನನ್ನ ಹತ್ರನೂ ಇಸ್ಕೊಂಡಿದ್ದೆ. ಫಸ್ಟ್ ನನ್ನ ಹತ್ರ ಇಸ್ಕೊಂಡು ನಾನು ಮೋಸ ಮಾಡಿದ್ದಾರೆ, ಆಮೇಲೆ ನಮ್ಮ ಅಮ್ಮಂಗೆ ಮೋಸ ಮಾಡಿದ್ರು. ನೀನು ಗೊತ್ತಿಲ್ಲದ್ರೆ ನಿಮ್ಮ ಅಮ್ಮನ ಹತ್ರ ಇಸ್ಕೊಂಡಿರೋದು? ಹೌದು. ಈಗ ನಿಮ್ಮ ಅಮ್ಮವ್ರು ಕಂಪ್ಲೇಂಟ್ ಕೊಟ್ಟಿರೋದು? ಹೌದು. ನಮ್ಮ ಅಮ್ಮ ಹೆಸರೇನು? ಮಂಜುಳಾಟಿ. ಮಂಜುಳಾಟಿ ಅಂತ. ಅವರು ಈ ಥರ ಯಾವ ಥರ ಕೊಟ್ಟರು ನಿಮಗೂ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ನಂಗೆ ಆಮೇಲೆ ಗೊತ್ತಾಗಿದ್ದು ಕೊಟ್ಟಿದ್ದಾರೆ ಅಂತ ಆಯ್ತು. ಅವಾಗ ನಂಗೆ ಗೊತ್ತಾಗಿದೆ ಅಮ್ಮ ಈ ತರ ಕಾಸು ಕೊಟ್ಟಿದ್ದಾರೆ ಕ್ಯಾಶ್ ಅಂತ. ಹೌದಾ? ಸರಿ.